ನೋಡಿ, ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋ ಮಕ್ಕಳು ಇಂಥ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದಾಗ ಮಕ್ಕಳಿನ ಭವಿಷ್ಯ ಅಂದ್ರೇನು, ಬರೀ ಅವರು ಚೌಕಟ್ಟಿನಲ್ಲಿ ಇರುವಂಥದ್ದಲ್ಲ, ಬೇರೆ ಬೇರೆ ಕಾಂಪಿಟೇಷನ್ಸ್. ಇವತ್ತು ನಾವು ಅಬ್ಯಾಕಸ್ ಕಾಂಪಿಟೇಷನ್ ಮಾಡಿದ್ವಿ, ನಂತರ ಬೇರೆ ಕಾಂಪಿಟೇಷನ್ ಇದ್ದಾಗ ಆ ಮಕ್ಕಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರ ಹತ್ರ ಇರುವಂಥ ಪ್ರತಿಭೆಗಳನ್ನು ಹೊರಗೆ ಹಾಕಲಿಕ್ಕೆ ಇದೊಂದು ಪೋಷಕರಿಗೆ ಇದೊಂದು ಉತ್ತಮ ವೇದಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜ್ಯಮಟ್ಟದ ಅಬಾಕಸ್ ವೇದಿಕ್ ಮ್ಯಾಥ್ಸ್ ಸ್ಪರ್ಧೆ, ಮಕ್ಕಳಿಗೆ ಬಹುಮಾನ ವಿತರಣೆ. ಪ್ರಪಾತ್ ಅಕಾಡೆಮಿ ವತಿಯಿಂದ ಅಬಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಸ್ಪರ್ಧೆಯನ್ನ ಜನವರಿ 10ರಂದು ಮೈಸೂರಿನ ವಿಜಯನಗರದಲ್ಲಿ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 400 ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು, ಬೆಳಗ್ಗೆ 10 ಗಂಟೆಗೆ ಸ್ಪರ್ಧೆ ನಡೆಯಲಿದ್ದು, ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದು, ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯ ಗಣ್ಯರುಗಳಾದ ಡಾ ಸೀತಾರಾಮ್ ಅವರು ಹಾಗೂ ಮುಖ್ಯ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಈ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಎಂದು ಮಾರ್ಕೆಟಿಂಗ್ ಡೈರೆಕ್ಟರ್ ನರಹರಿ ಬೋರ್ಕರ್ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡಾ ಸೀತಾರಾಮ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಶಾ ದಿನೇಶ್, ಮಾರ್ಕೆಟಿಂಗ್ ಡೈರೆಕ್ಟರ್ ನರಹರಿ ಬೋರ್ಕರ್, ಡೈರೆಕ್ಟರ್ ಮಮತಾ, ಶಿವು, ಜಯಂತಿ, ಮೋಹನ್, ಮಧುಮತಿ, ಪೂರ್ಣಿಮಾ, ಜ್ಯೋತಿ ಹಾಗೂ ಮಕ್ಕಳು ಪೋಷಕರು ಇದ್ದರು. ಇವತ್ತು ಜನವರಿ 10ನೇ ತಾರೀಕು ಶನಿವಾರ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ 7th ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಬ್ಯಾಕಸ್ ಮೆಂಟಲ್ ಆಕ್ಟಿವಿಟಿ ಹಾಗೂ 6th ವೇದಿಕ್ ಮ್ಯಾಥಮೆಟಿಕ್ಸ್ ಕಾಂಪಿಟೇಷನ್ನು ಸಂಭ್ರಮ ಹಾಲ್ ಮೈಸೂರಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಸುಮಾರು 380 ಮಕ್ಕಳು ಭಾಗವಹಿಸಿದರು. ಅದರಲ್ಲಿ 187 ಮಕ್ಕಳಿಗೆ ಚಾಂಪಿಯನ್ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇದನ್ನು ವಿನ್ನರ್ ಆಗಿ ಹೋಗಿದ್ದಾರೆ. ಕರ್ನಾಟಕದಿಂದ ಸುಮಾರು 10 ಜಿಲ್ಲೆಯಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಈ ಮಕ್ಕಳು ಬಂದಿದ್ದರು. ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಗೆ ಕಾಂಪಿಟೇಷನ್ ಆಯಿತು. ಸಾಯಂಕಾಲ 5:30ಯಿಂದ ರಾತ್ರಿ 9:30 ತನಕ ಪ್ರಶಸ್ತಿ ಸಮಾರಂಭ ನಡೆದಿತ್ತು. ಈ ಪ್ರಶಸ್ತಿ ಸಮಾರಂಭಕ್ಕೆ ಡಾಕ್ಟರ್ ಶ್ರೀರಾಮ್ ಸರ್ ಅವರು ಸ್ವಾಮಿ ವಿವೇಕಾನಂದ ಟ್ರಸ್ಟಿನ ಮುಖ್ಯಸ್ಥರು ಬಂದಿದ್ದರು. ಸೊ ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋ ಮಕ್ಕಳು ಇಂಥ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದಾಗ ಮಕ್ಕಳಿನ ಭವಿಷ್ಯ ಅಂದ್ರೇನು, ಬರೀ ಅವರು ಚೌಕಟ್ಟಿನಲ್ಲಿ ಇರುವಂಥದ್ದಲ್ಲ, ಬೇರೆ ಬೇರೆ ಕಾಂಪಿಟೇಷನ್ಸ್. ಇವತ್ತು ನಾವು ಅಬ್ಯಾಕಸ್ ಕಾಂಪಿಟೇಷನ್ ಮಾಡಿದ್ವಿ, ನಂತರ ಬೇರೆ ಕಾಂಪಿಟೇಷನ್ ಇದ್ದಾಗ ಆ ಮಕ್ಕಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರ ಹತ್ರ ಇರುವಂಥ ಪ್ರತಿಭೆಗಳನ್ನು ಹೊರಗೆ ಹಾಕಲಿಕ್ಕೆ ಇದೊಂದು ಪೋಷಕರಿಗೆ ಇದೊಂದು ಉತ್ತಮ ವೇದಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ PM, ಹೊಳೆಯಾಲೂರಿನಿಂದ ಬಂದಿದ್ದೀನಿ. ಇತ್ತೀಚೆಗೆ ನಾನು ಫ್ರಾಂಚೈಸ್ ಅಬಾಕಸ್ ಪ್ರಪಾತ್ ಅಕಾಡೆಮಿ ಅಂಡರಲ್ಲಿ ಹೊಸ ಫ್ರಾಂಚೈಸ್ನ ಓಪನ್ ಮಾಡಿದ್ದೀನಿ. ಇವತ್ತು ನನ್ನ ಮಕ್ಕಳು 21 ಮಕ್ಕಳು ಇಲ್ಲಿ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ತುಂಬ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ತುಂಬ ಖುಷಿ ಆಯಿತು. ಇದನ್ನೆಲ್ಲ ನೋಡಿದರೆ ಪ್ರಪಾತ್ ಅಕಾಡೆಮಿಗೆ ನನ್ನದೊಂದು ದೊಡ್ಡದೊಂದು ಸಲಾಮನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ದೊಡ್ಡ ಅಪರ್ಚುನಿಟಿ ನನ್ನ ಮಕ್ಕಳಿಗೆ ಸಿಕ್ಕಿದ್ದು ಇವತ್ತಿನ ಪುಣ್ಯ. ಆಮೇಲೆ ಎಲ್ಲರ ಆಶೀರ್ವಾದದಿಂದ ನನ್ನ ಮಕ್ಕಳು ಇವತ್ತು ಸಿಕ್ಕಾಪಟ್ಟೆ ಒಳ್ಳೆಯ ಉತ್ತಮವಾದ ಪ್ರದರ್ಶನವನ್ನು ಮಾಡಿದ್ದಾರೆ. ಸೊ ಇಂಥ ಒಂದು ಅವಕಾಶವನ್ನು ನೀಡಿದಂಥ ಎಲ್ಲ ಪ್ರಪಾತ ನಿರ್ದೇಶಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಕಲಿಕೆ ಅನ್ನೋದು ತುಂಬ ಮುಖ್ಯವಾದದ್ದು. ಎಷ್ಟೋ ಮಕ್ಕಳು ಸಣ್ಣ ಪುಟ್ಟ ಕಲಿಕಾ ಏನಪ್ಪ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾವೆ. ಅದಕ್ಕೆ ಪೂರಕವಾಗಿ ನಾವು ಅಬಾಕಸ್ನ ನಾವು ಚೂಸ್ ಮಾಡಿಕೊಂಡಾಗ ಎಲ್ಲ ಮಕ್ಕಳು ಎಲ್ಲ ರೀತಿಯಲ್ಲೂ ಮುಂದುವರಿಯುವಂಥ ಸಾಧ್ಯತೆಯನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾನೇ ಉದಾಹರಣೆ, ನನ್ನ ಮಕ್ಕಳನ್ನೇ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ. ಅದರ ಜೊತೆಗೆ ಅಬಾಕಸನ್ನು ಏನಪ್ಪ ಅದರ ತರಬೇತಿಯನ್ನು ನೀಡ್ತಾ ಇದ್ದೀನಿ. ಇವತ್ತು ಎಷ್ಟೋ ಮಕ್ಕಳು, ನನ್ನ ಮಕ್ಕಳು ಬಿಲೋ ಎವರೇಜ್ ಇದ್ದವ್ರಿಗೆ ಅಬೋ ಎವರೇಜ್ ಬಂದಿದ್ದಾರೆ, ಅಬೋ ಎವರೇಜ್ ಇದ್ದವರು ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಈ ರೀತಿಯಿಂದ ನಾನು ನೋಡಿದಾಗ ನಿಜವಾಗ್ಲೂ ತುಂಬ ಹೃದಯದ ಮತ್ತೊಮ್ಮೆ ಸಲಾಮನ್ನು ಈ ಪ್ರಪಾತ ಅಕಾಡೆಮಿಗೆ ಹೇಳುತ್ತಾ ಧನ್ಯವಾದಗಳು.